ಹಲೋ ಎವ್ರಿವನ್, ವೆಲ್ಕಮ್ ಟು KNU ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾವು ನಿನ್ನೆ ಹೇಳಿದಾಗೆ ಮೆಂಟಲ್ ಅಬಿಲಿಟಿಗೋಸ್ಕರ ಓಕೆನಾ, ಮೆಂಟಲ್ ಅಬಿಲಿಟಿ, ಆಪ್ಟಿಟ್ಯೂಡ್, GK ಮತ್ತೆ ರೀಸನಿಂಗ್, ಮ್ಯಾಥಮೆಟಿಕ್ಸ್ ಈ ಎಲ್ಲಾ ಸಬ್ಜೆಕ್ಟ್ಸ್ ಅನ್ನ ಕವರ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದೀವಿ. ಸೊ ಅದಕ್ಕೋಸ್ಕರ ಇವತ್ತು ಕೋಡಿಂಗ್ ಮತ್ತೆ ಡಿಕೋಡಿಂಗ್ ಬಗ್ಗೆ ಕ್ಲಾಸ್ ಮಾಡ್ತಾ ಹೋಗ್ತೇನೆ. ಓಕೆನಾ, ಕೋಡಿಂಗು ಡಿಕೋಡಿಂಗು ತುಂಬಾ ಈಸಿ ಇರುತ್ತೆ. ಸೊ ಬಟ್ ಇದು ಸ್ವಲ್ಪ ಟಫ್ ಇದೆ. ಓಕೆನಾ, ಅದರಲ್ಲಿ ತುಂಬಾ ಟೈಪ್ಸ್ ಬರುತ್ತೆ. ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ ತುಂಬಾ ಟೈಪ್ಸ್ ಬರುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ನಾನು ಮಾಡ್ತಾ ಹೋಗ್ತೀನಿ. ಬಟ್ ಇವತ್ತು ನಾನು ಕ್ವಶನ್ ತಗೊಂಡಿರೋದು RRB ಪ್ರೀವಿಯಸ್ ಕ್ವಶನ್ ಪೇಪರ್, RRB 2019 ಕ್ವಶನ್. ಸೊ ಇದನ್ನ ಒಂದ್ಸರಿ ನೋಡ್ಬಿಡೋಣ. ಓಕೆ, in a certain code language, if beat is coded as GDCJE, then how is fluid coded as in that language ಅಂತ ಕ್ವಶನ್ ಕೇಳಿದ್ದಾರೆ. ಓಕೆನಾ, ಅಂದ್ರೆ ಬೀಟ್ BEACH ಅಂತಕ್ಕಂಥದ್ದು GDCJE ಆದ್ರೆ FLUID ಫ್ಲೂಯಿಡ್ ಅಂತಕ್ಕಂಥದ್ದು ಸೇಮ್ ಲ್ಯಾಂಗ್ವೇಜ್ ಅಲ್ಲಿ, ಅಂದ್ರೆ ಸೇಮ್ ಲ್ಯಾಂಗ್ವೇಜ್ ಕೋಡ್ ಅಲ್ಲಿ ಯಾವ ರೀತಿ ಬರಿತೀವಿ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಸೊ ಈ ತರ ಕ್ವಶನ್ಸ್ ನಾವು ಸಾಲ್ವ್ ಮಾಡ್ಕೊಬೇಕು ಅಂತಂದ್ರೆ ಫಸ್ಟ್ ವಿ ಹ್ಯಾವ್ ಟು ರೈಟ್ ದ ಇಂಗ್ಲಿಷ್ ಆಲ್ಫಾಬೆಟ್ಸ್, ಅಂದ್ರೆ ABCD ಇದೆಯಲ್ವಾ, ಇದನ್ನ A to Z ವರೆಗೂ ಬರ್ಕೊಬೇಕಾಗುತ್ತೆ. ಸೊ ಕೆಳಗಡೆ ನಿಮ್ಗೆ ಹೆಂಗಿದ್ರು ರಫ್ ಪೇಪರ್ ಕೊಟ್ಟಿರ್ತಾರಲ್ವಾ, ಅದ್ರಲ್ಲಿ ಬರ್ಕೊಂಡ್ಬಿಡಿ. ಸೊ ಅದಾದ ತಕ್ಷಣ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಆಪ್ಷನ್ ನೋಡಿ, ಆಪ್ಷನ್ A ಕೊಟ್ಟಿದ್ದಾನೆ, UOLRW ಅಂತ ಒಂದು ಕೊಟ್ಟಿದ್ದಾನೆ, HNWKF ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪ್ಷನ್ GLXOI ಅಂತ ಕೊಟ್ಟಿದ್ದಾನೆ, ಇನ್ನೊಂದು NHWFK ಅಂತ ಕೊಟ್ಟಿದ್ದಾರೆ. ಸೊ ನಾವು ಸಾಲ್ವ್ ಮಾಡೋದು ಹೇಗೆ ಅಂತಂದ್ರೆ, ಫಸ್ಟ್ ಈಗ ಇದನ್ನ ಬರ್ಕೊಬೇಕು. ಬೀಚ್ ಅಂತಕ್ಕಂಥದ್ದನ್ನ ಫಸ್ಟ್ ಬರ್ಕೊಬೇಕಾಗತ್ತೆ. ಯಾಕಂದ್ರೆ ಬೀಚ್ ಅಂತಕ್ಕಂಥದ್ದು GDCJE ಹೇಗಾಯ್ತು ಅಂತ ನೋಡಕ್ಕೆ. ಓಕೆ, ಈಗ ನಾನು ಬೀಚ್ ಬರ್ಕೊಂತೀನಿ. BACH ಬರ್ಕೊಂಡೆ. ಅದ್ರ ಕೆಳಗಡೆ ಸೇಮ್ GDCJE ಬರ್ಕೊಂಡೆ. ಓಕೆ, ಯಾಕಂತಂದ್ರೆ ಬೀಚ್ ಅಂತಕ್ಕಂಥದ್ದು GDCJE ಆದರೆ ಫ್ಲೂಯಿಡ್ ಅಂತಕ್ಕಂಥದ್ದು ಏನಾಗುತ್ತೆ ಅಂತ ನೋಡ್ಬೇಕಾಗತ್ತೆ ನಾವು. ಸೊ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಬಿ ಕೆಳಗಡೆ G ಬಂತು. ಸೊ ಬಿಗೂ ಜಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಫಸ್ಟ್ ನೋಡ್ಬೇಕಾಗತ್ತೆ. ಫಸ್ಟ್ ಒಂದೊಂದೇ ಅಕ್ಷರ ತಗೊಂಡು ನೋಡ್ಬೇಕು, ಎಷ್ಟು ಸಾಮ್ಯತೆ ಇದೆ ಅಂತ ನೋಡ್ಬೇಕಾಗತ್ತೆ. ಬಿ ಆದ ತಕ್ಷಣ ನೋಡಿ CDEF ಅಂದ್ರೆ 1 2 4 ಅಕ್ಷರ ಬರುತ್ತೆ ಮಧ್ಯದಲ್ಲಿ. ಸೊ ಅದೇ ತರ ನೆಕ್ಸ್ಟ್ ಅಕ್ಷರ ನೋಡಿದಾಗ ಬಿಗೂ ಜಿಗೂ ಸ್ವಲ್ಪ ದೂರ ಇದೆ, ಅಂದ್ರೆ +4 ಬರುತ್ತೆ. ಈಗ ನೋಡಿ ED, ಓಕೆನಾ, E ಆದ್ಮೇಲೆ ನೋಡಿ ಇಲ್ಲಿದೆ, D ಇಲ್ಲಿದೆ. ಸೊ ಇದು -1 ಆಗುತ್ತೆ. ಸೊ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಅಂತ ಅನ್ಸಿದೆ. ಇದು ಆಕ್ಚುಲಿ ಈ ರೇಂಜ್ ಕೇಳಲ್ಲ. ಓಕೆನಾ, ಸೊ ಅದಕ್ಕೆ ಏನ್ ಮಾಡ್ಬೇಕು, ಈ ತರ ಸ್ವಲ್ಪ ಫಸ್ಟ್ನೇ ಅಕ್ಷರ ಎರಡನೇ ಅಕ್ಷರ ಮ್ಯಾಚ್ ಆಗ್ತಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ 2 ಅಕ್ಷರ ತಗೊಂಡ್ಬಿಡಿ, ಈ ತರ ಪಾರ್ಟ್ ಮಾಡ್ಕೊಳ್ಳಿ. ಫಸ್ಟ್ 2 ಅಕ್ಷರ ತಗೊಂಡ್ಬಿಡಿ, ಇವಾಗ ಕ್ರಾಸ್ ಮಾಡಿ ನೋಡ್ಬೇಕು. ಓಕೆ, ಸೊ ಬಿಗೂ ಡಿಗೂ ಏನಾದ್ರು ಸಂಬಂಧ ಇದೆಯಾ ಅಂತ ನೋಡ್ಬೇಕು. ನೋಡಿ, ಬಿ ಆದ್ಮೇಲೆ ಡಿ ಬೇಕು ಅಂತಂದ್ರೆ ಇಲ್ಲಿ +1 ಬೇಕು. ಓಕೆ, +1 ಆಯ್ತು. ಸೊ ಅದೇ ರೀತಿಯಾಗಿ ಈಗೂ ಜಿಗೂ ಏನಾದ್ರು ವ್ಯತ್ಯಾಸ ಇದೆ ಅಂತ ನೋಡ್ಬೇಕಾಗತ್ತೆ. ಈ ಇಂದ ಜಿಗೆ ನೋಡಿ ಇಲ್ಲಿ ಬರುತ್ತೆ. ಸೊ ಮಧ್ಯದಲ್ಲಿ F ಅಂದ್ರೆ, ಸೊ ಇಲ್ಲಿ ಕೂಡ +1. ಸೊ ಇಲ್ಲಿ ಕೂಡ +1 ಅಂದ್ರೆ ಇಲ್ಲಿ +1 ಸಿಕ್ತು. ಸೊ ಅದಾದ್ಮೇಲೆ ಮತ್ತೆ ಮುಂದಿನ ಅಕ್ಷರ ನೋಡಿ, ಇಲ್ಲಿ ಮತ್ತೆ ನಮಗೆ 2 ಮಾಡ್ಕೊಂಡವ್ರು ನೋಡ್ಬೋದು. 2 ಮಾಡ್ಕೊಂಡು ನೋಡಿದ್ರೆ ನೋಡಿ ಎಗೂ ಜೆಗೂ ತುಂಬಾ ದೂರ ಆಗುತ್ತೆ, ಮತ್ತೆ ಸಿಗೂ ಸೇಮ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ +1 ಬಂದಿದ್ರೆ ಅಲ್ಲಿ ಕೂಡ +1 ಬರುತ್ತೆ ಅಂತ ಅರ್ಥ. ಸೊ ಅದಕ್ಕೋಸ್ಕರ ಬಟ್ ಎಗೂ ಸಿಗೂ ನೋಡಿ ಇಲ್ಲಿ +1 ಸಿಕ್ಬಿಡುತ್ತೆ ನಮಗೆ ಈಸಿಯಾಗಿ. ಎಗೂ ಸಿಗೂ ಅಂದ್ರೆ ಬಿ ಮಧ್ಯದಲ್ಲಿ ನೋಡಿ, ಎಗೂ ಸಿಗೂ ಇಲ್ಲಿ ಬರುತ್ತೆ ಅಲ್ವಾ. ಸೊ ಇಲ್ಲಿ +1, ಸೊ ಇಲ್ಲಿ +1 ಡೈರೆಕ್ಟ್ ಸಿಕ್ತು ನಮಗೆ, +1 ಸಿಕ್ತು. ಬಟ್ ನೆಕ್ಸ್ಟ್ ನೋಡಿ ಸೇಮ್ ಸಿಗೂ ಈಗೂ ಮತ್ತೆ ಸಿ ಆದ ತಕ್ಷಣ 1 ಅಕ್ಷರ ಇದೆ. ಓಕೆ, ಇದು ಸಿಕ್ತು. ಓಕೆ, ಸಿಗೂ ಈಗೂ 1 ಅಕ್ಷರ ಸಿಕ್ತು. ಪ್ಲಸ್ ಇದೇ ರೀತಿಯಾಗಿ ಸೊ ಇವಾಗ ಈ ತರ ಪಾರ್ಟ್ ಮಾಡ್ಕೊಬೇಕಾಗತ್ತೆ. ಯಾಕೆಂದ್ರೆ ಸಿಗೂ ಈಗೂ 1 ಅಕ್ಷರ ಅಷ್ಟೇ, ಅಂದ್ರೆ ಡಿ ಬರುತ್ತಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ +1. ಸೊ ಅದೇ ರೀತಿ HIJ. ಓಕೆ, HIJ ಅಂತಂದ್ರೆ H ಇಂದ J ಬರ್ಬೇಕಂತ ಕೂಡ ಇಲ್ಲಿ 1. ಸೊ +1 ಬೇಕು. ಸೊ ಇಲ್ಲೂ ಕೂಡ +1. ನೋಡಿ ಇದು ಯಾವ ಕೋಡ್ ಬಂದಿದೆ, ಫಸ್ಟ್ 2 ಅಕ್ಷರ ಕ್ರಾಸ್ ಆಗಿದೆ, ಮಧ್ಯದ್ದು ಸ್ಟ್ರೈಟ್ ಬಂದಿದೆ. ಅದೇ ರೀತಿ ಮತ್ತೆ ಕೊನೆ 2 ಅಕ್ಷರ ಕ್ರಾಸ್ ಆಗಿದೆ. ಅದೇ ರೀತಿಯಾಗಿ ಕೂಡ ಇದು ಬರಬೇಕು. ಸೊ ಅದೇ ತರ ನಾವು ನೋಡ್ಕೊಬೇಕಾಗುತ್ತೆ. ಸೊ ಓನ್ಲಿ 1 ಮಿನಿಟ್ ಅಷ್ಟೇ ಸಾಕು ನಿಮಗೆ, ಇಲ್ಲ ಮ್ಯಾಕ್ಸಿಮಮ್ 1 ಮಿನಿಟ್ ನಿಮಗೆ ಈಸಿಯಾಗಿ ಅರ್ಥ ಆಗ್ಬಿಟ್ಟು ಅಂದ್ರೆ 1 ಮಿನಿಟ್ ಅಲ್ಲಿ ನೀವು ಸಾಲ್ವ್ ಮಾಡ್ತೀರಾ. ಸೊ ನೆಕ್ಸ್ಟ್ ಇದೇ ತರ ಈಗ ಫ್ಲೂಯಿಡ್ ಅನ್ನ ಬರ್ಕೊಬೇಕಾಗತ್ತೆ. ಸೊ
ಸೊ ನಾನು ಫ್ಲೂಯಿಡ್ ಅನ್ನು ಬರ್ಕೊಂತೀನಿ ಸೇಮ್ FLUID ಫ್ಲೂಯಿಡ್. ಸೊ ಇಲ್ಲಿ ನಾವು ಫಸ್ಟ್ 2 ಪಾರ್ಟ್ ಮಾಡ್ಕೊಂಡ್ವಿ, ಇಲ್ಲಿ ನಾವು ನೋಡೋದೇ ಬೇಡ, ಸೇಮ್ 2 ಪಾರ್ಟ್ ಮಾಡ್ಕೊಂಡ್ಬಿಡ್ಬೇಕು ಸೇಮ್. ಓಕೆ, ಈಗ ನೋಡಿ ಇಲ್ಲಿ ಕೊಟ್ಟಿರೋ ಪ್ರಕಾರನ ಮಾಡ್ಕೊಂಡ್ಬಿಡಿ, ಕ್ರಾಸ್ ಮಾಡ್ಕೊಂಡ್ಬಿಡಿ. ಎಫ್ ಆದ್ಮೇಲೆ ಏನ್ ಬರುತ್ತೆ, ಎಫ್ ಆದ್ಮೇಲೆ ಒಂದಕ್ಷರ ಆದ್ಮೇಲೆ ಏನ್ ಬರುತ್ತೆ ನೋಡ್ಬೇಕು. ಎಫ್ ಆದ್ಮೇಲೆ ಎಚ್ ಬರುತ್ತೆ, ಅಂದ್ರೆ +1 ಅಂದ್ರೆ ಮಧ್ಯದಲ್ಲಿ ಜಿ ಹೋಗುತ್ತೆ. ಎಫ್ ಆದ್ಮೇಲೆ ಎಚ್ ಬರ್ಬೇಕಂತಂದ್ರೆ, ಎಫ್ ಆದ್ಮೇಲೆ ಇಲ್ಲಿ ಎಚ್ ಬರ್ಬೇಕಂತಂದ್ರೆ ಇಲ್ಲಿ ಎಚ್ ಬರ್ಕೊಂಡ್ಬಿಡಿ. ಓಕೆ, ಅದೇ ಎಲ್ ಆದ್ಮೇಲೆ ಏನ್ ಬರುತ್ತೆ, ಎಲ್ ಆದ್ಮೇಲೆ ಎನ್ ಬರ್ಬೇಕು. ಸೊ ಇಲ್ಲಿ +1, ಇಲ್ಲಿ ಎನ್. ನೋಡಿ ಎನ್ ಎಚ್ ಅಂತ ಯಾವ್ದು ಸ್ಟಾರ್ಟ್ ಆಗುತ್ತೆ ಆಪ್ಷನ್ ಅಂತ ನೋಡಿ. ಇಲ್ಲಿ ಎಚ್ ಎನ್ ಇದೆ, ಇಲ್ಲಿ ಜಿ ಎಲ್ ಇದೆ, ಇಲ್ಲಿ ಎನ್ ಎಚ್ ನೋಡಿ. ಸೊ ಇದೇ ಸರಿಯಾದ ಉತ್ತರ. ನೀವು ಮತ್ತೆ ಮುಂದೆ ಎಲ್ಲ ಮಾಡ್ಕೊಂತ ಹೋಗಿ ಟೈಮ್ ವೇಸ್ಟ್ ಮಾಡಬೇಕಾಗಿಲ್ಲ. ಇದು ಬಂದ್ ಇಷ್ಟು ಸಿಕ್ತು, ಫಸ್ಟ್ ಅಕ್ಷರ ಸಿಕ್ಬಿಡ್ತು ಅಂತಂದ್ರೆ ಕೊನೆ ಅಕ್ಷರ ಸಿಕ್ಬಿಡುತ್ತೆ. ಸೊ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾನು ಅಷ್ಟು ಸಾಲ್ವ್ ಮಾಡಿ ತೋರಿಸ್ತೀನಿ ನೋಡಿ. ಯು ಆದ್ಮೇಲೆ ಡಬ್ಲ್ಯೂ ಬೇಕು, ಯು ಆದ್ಮೇಲೆ ಡಬ್ಲ್ಯೂ ಬೇಕಲ್ಲ. ಸೊ ವಿ ಹೋಗುತ್ತೆ. ಸೊ ಒಂದ್ ಅಕ್ಷರ ಡಬ್ಲ್ಯೂ ಅಂತ ನೋಡಿ, ಡಬ್ಲ್ಯೂ ಬಂತು. ಇಲ್ಲಿ ಸೇಮ್ ಡಬ್ಲ್ಯೂ. ಸೊ ಇಲ್ಲಿ ಸೇಮ್ ಅದನ್ನ ಈಗ ಕ್ರಾಸ್ ಮಾಡ್ಕೊಬೇಕಾಗತ್ತೆ, ಬಿಕಾಸ್ ವಿ ಆರ್ ಫಾಲೋವಿಂಗ್ ದಿಸ್ ಕೋಡ್ ಅಲ್ವಾ. ಸೊ ಅದಕ್ಕೋಸ್ಕರ ಈಗ ಐ ಆದ್ಮೇಲೆ ಜೆ ಕೆ, ಕೆ ಇಲ್ಲಿ ಬೇಕು. ಡಿ ಆದ್ಮೇಲೆ ಎಫ್ ಬೇಕು ನೋಡಿ. ನಾನು ಅಲ್ಲೇನು ನೋಡ್ಲಿಲ್ಲ, ಡೈರೆಕ್ಟ್ ಆಗಿ ಇದು ನೋಡ್ಕೊಂಡು ಮಾಡಿದೆ. NHWFK ಇಸ್ ದ ರೈಟ್ ಆನ್ಸರ್. ಅಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನಾನು ಫಸ್ಟ್ ಹೇಳಿದಂಗೆ ಫಸ್ಟ್ನೇ ಅಕ್ಷರಕ್ಕೂ ಫಸ್ಟ್ನೇ ಅಕ್ಷರ ಟ್ಯಾಲಿ ಮಾಡ್ಬಿಡ್ಬೇಕಾಗತ್ತೆ. ಫಸ್ಟ್ನೇ ಅಕ್ಷರಕ್ಕೂ ಈ ಅಕ್ಷರ ಟ್ಯಾಲಿ ಆಗೋದನ್ನ ಬೇರೆ ಕ್ವಶನ್ ಇದನ್ನ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಅದೇ ತರ ನೋಡ್ಕೊಬೇಕು. ಸೊ ಫಸ್ಟ್ ಇದನ್ನ ಬರ್ಕೊಂತೀವಿ, ಇದು ಯಾವ ಕೋಡಲ್ಲಿ ಜನರೇಟ್ ಆಗಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ನಮಗೆ ಕೊಟ್ಟಿರ್ತಕ್ಕಂಥ ವರ್ಡ್ಸ್ ಅನ್ನು ಕೂಡ ಅದೇ ರೀತಿ ಮಾಡ್ಬೇಕಾಗತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಮುಂದಿನ ಕ್ವಶನ್ಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇನ್ ಎ ಸರ್ಟೈನ್ ಕೋಡ್ DOG ಡಾಗ್ ಈಸ್ ರಿಟನ್ ಆಸ್ GRJ, ಹೌ ವಿಲ್ ಕ್ಯಾಟ್ ಬಿ ರಿಟನ್ ಇನ್ ದಟ್ ಕೋಡ್ ಅಂತ ಕೇಳ್ತಾರೆ. ಅಂದ್ರೆ DOG ನ GRJ ಅಂತ ಬರೆದ್ರೆ CAT ಕ್ಯಾಟ್ ಅನ್ನ ಯಾವ ರೀತಿಯಾಗಿ ಬರೀಬೇಕು ಅಂತಂದ್ರೆ ಕ್ವಶನ್. ಇದು RRB 2015 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್, ಸೆಟ್ 1 ಅಲ್ಲಿ. ಓಕೆನಾ, RRB 2015 ಕ್ವಶನ್ ಇದು. ಡಾಗ್ ಆಸ್ ರಿಟನ್ ಆಸ್ GRJ, ದೆನ್ ಹೌ ದ ಕ್ಯಾಟ್ ವಿಲ್ ಬಿ ರಿಟನ್ ಅಂತ ಕೇಳಿದ್ದಾರೆ. ಸೊ ಇವಾಗ ನಾವೇನ್ ಮಾಡ್ಬೇಕು, ಮುಂಚೆ ಹೇಳಿದಾಗೆ ಡಾಗ್ ಅನ್ನ ಫಸ್ಟ್ ತಗೊಬೇಕಾಗುತ್ತೆ. DOG ನಾನು ಹೇಳಿದ್ದಲ್ವಾ ಕಷ್ಟ, ಇದು ತುಂಬಾ ಈಸಿ ಇದೆ. ನಾನು ತೋರಿಸ್ಕೊಡ್ತೀನಿ ಹೆಂಗ್ ಈಸಿ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಅದು ಹಿಂದೆ ಮಾಡಿದ ಕ್ವಶನ್ ತುಂಬಾ ಸ್ವಲ್ಪ ಟಫ್ ಇತ್ತು, ಇದು ತುಂಬಾ ಈಸಿ ಆಗಿದೆ. ಡಾಗ್ ಅನ್ನ ಯಾವ ರೀತಿ ಬರೀಬಹುದು ಅಂದ್ರೆ GRJ ಅಂತ ಬರೆದಿದ್ದಾರೆ. ಸೊ GRJ ಹೆಂಗ್ ಬಂತು ಅಂತ ನೋಡ್ಬೇಕಾದ್ರೆ ನೋಡಿ, ಇವಾಗ ನಾನು ಮುಂಚೆನೆ ಹೇಳಿದ್ದೀನಿ ನಿಮಗೆ, ಫಸ್ಟ್ ಕೆಳಗಿನ ಅಕ್ಷರ ನೋಡ್ಕೊಬೇಕಾಗುತ್ತೆ, ಏನ್ ಸಾಮ್ಯತೆ ಇದೆ ಅಂತ ನೋಡ್ಕೊಬೇಕು. ಡಿಗೂ ಜಿಗೂ ಎಷ್ಟು ದೂರ ಇದೆಯಪ್ಪ ಅಂತಂದ್ರೆ ಸೇಮ್ ABCD ಬರ್ಕೊಂಡ್ಬಿಡಿ. ಡಿ ಆದ ತಕ್ಷಣ ಜಿಗ್ ಬರ್ಬೇಕು ನೋಡಿ, ಇಲ್ಲಿ ಬರ್ಬೇಕು. ಸೊ ಇಲ್ಲಿ ಮಧ್ಯದಲ್ಲಿ +2 ಇದೆ, 2 ಅಕ್ಷರ ಇದೆ. ಸೊ ಇಲ್ಲೂ ಕೂಡ ಅಷ್ಟೇನೆ +2 ಇರುತ್ತೆ. +2 ಆದ್ಮೇಲೆ ಜಿ ಬಂದಿದೆ. ಓಕೆ, ದೆನ್ ನೆಕ್ಸ್ಟ್ O ಆದ್ಮೇಲೆ R ಇದೆ. ಓ ಆದ್ಮೇಲೆ R ಬೇಕಪ್ಪ ಅಂತ ನೋಡಿ, ಇಲ್ಲಿ ಬಂದಿದೆ. ಸೊ ಇಲ್ಲಿ ಕೂಡ ನೋಡಿ ಮಧ್ಯದಲ್ಲಿ 2 ಅಕ್ಷರ ಇದೆ. ಸೊ ಇಲ್ಲಿ ಕೂಡ +2 ಇದೆ. ಸೊ ಅದೇ ರೀತಿ ಸೊ ಇಲ್ಲಿ ನಾವೇನು ಕಷ್ಟಪಡಬೇಕಾಗಿಲ್ಲ, ಸೇಮ್ +2 ಇಲ್ಲೂ ಕೂಡ ಬರುತ್ತೆ. ನೆಕ್ಸ್ಟ್ ಜಿ ಆದ್ಮೇಲೆ ಜೆ ನೋಡಿ, ಜಿ ಇಂದ ಜೆ ಬರ್ಬೇಕು. ಇಲ್ಲಿ ಕೂಡ HI ಮಧ್ಯೆ ಬಂತು, ಇಲ್ಲಿ ಕೂಡ +2 ಇದೆ. ಸೊ ಇದೆಲ್ಲ ನೋಡಿದಾಗ ನಮಗೆ ಏನಪ್ಪಾ ಅಂತಂದ್ರೆ ಒಂದೊಂದು ವರ್ಡ್ ಒಂದೊಂದು ಲೆಟರ್ಸ್ಗೂ ಆದ ತಕ್ಷಣ +2 ಬಿಟ್ಟು ಬಂದಿದೆ. ಸೊ ಇದೇ ರೀತಿಯಾಗಿ ನೆಕ್ಸ್ಟ್ CAT ಕ್ಯಾಟ್ಗೆ ಯಾವ್ದು +2 ಬರುತ್ತೆ ಅಂತ ನೋಡ್ಕೊಂತ ಹೋಗ್ಬೇಕಾಗತ್ತೆ. ಸೊ ಬರ್ಕೊಳ್ಳೋಣ, ಕ್ಯಾಟ್ CAT ಕ್ಯಾಟ್. ಓಕೆ, ಸೊ ಇದು ಹೆಂಗ್ ಬರೀಬಹುದು ಅಂತ ನೋಡ್ಕೊಂತ ಹೋದಾಗ ಸಿ ಆದ ತಕ್ಷಣ 2 ಆಗ್ಬೇಕು. ಸಿ ಓದ್ ತಕ್ಷಣ 2 ಬೇಕಪ್ಪ ಅಂತಂದ್ರೆ ಸಿ ಆದ ತಕ್ಷಣ 2 F ಬರುತ್ತೆ, ಅಂದ್ರೆ ಡಿ ಹೋಗುತ್ತೆ. ಸೊ F ಬೇಕು ಅಂತಂತಂದ್ರೆ ನೋಡಿ, ಎಲ್ಲದರಲ್ಲೂ F ಇದೆ, ಇಲ್ಲೂ ಕೂಡ F ಇದೆ. ಸೊ ಅದನ್ನ ಬಿಟ್ಬಿಡಿ. ಓಕೆನಾ, ಆಮೇಲೆ ಲಾಸ್ಟ್ ಟೈಮ್ ನೋಡ್ತೀವಿ ಅಂತಂದ್ರೆ ಕೂಡ ನೋಡಿ, ಇಲ್ಲಿ ವಿ ಇದೆ, ಅಲ್ಲಿ ವಿ ಇದೆ. ಸೊ ಇಂಥ ಸಂದರ್ಭದಲ್ಲಿ ಮಾಡ್ಬೇಕು ಅಂತಂತಂದ್ರೆ ನಾವು ಎಲ್ಲಾ ಅಕ್ಷರಕ್ಕೂ ಬರ್ಕೊಂಡು ಹೋಗ್ಲೇಬೇಕಾಗುತ್ತೆ. ಅದಕ್ಕೋಸ್ಕರ ಸಿ ಆದ್ಮೇಲೆ ಏನ್ ಬೇಕು, ನಮಗೆ F ಬೇಕು. ಸೊ ಇಲ್ಲಿ ನೋಡ್ಕೊಂಡು ಹೋಗೋಣ, +2 ಮಾಡಿದಾಗ
ಓಕೆ, ಎಫ್ ಬಂತು, ಎಫ್ ಬರ್ಕೊಂಬೇಡಿ. ಸೊ ಇದು ಚಿಕ್ಕ ಕ್ವಶನ್ ಆಗಿರೋದ್ರಿಂದ ಕಂಪ್ಲೀಟ್ ಸಾಲ್ವ್ ಮಾಡ್ಕೊಬಹುದು. ಅದಾದ್ಮೇಲೆ ಎ ಆದ್ಮೇಲೆ ಬಿ ಸಿ ಡಿ ಬೇಕು ನಮಗೆ. ಓಕೆ, +2 ಅಂತಂದ್ರೆ ಡಿ ಬರುತ್ತೆ. ಓಕೆ, ಅದೇ ರೀತಿ ಟಿ ಆದ್ಮೇಲೆ 2 ಅಕ್ಷರ ಆದ್ಮೇಲೆ ಏನ್ ಬರುತ್ತಪ್ಪ ಅಂದ್ರೆ ಟಿ ಡಬ್ಲ್ಯೂ ಬರುತ್ತೆ. ಓಕೆನಾ, ಯು ಬಿ ಮಧ್ಯದಲ್ಲಿ ಹೋಗುತ್ತೆ. ಸೊ ಇಲ್ಲಿ +2. ಸೊ ಈಗ ಸೇಮ್ +2 ಮಾಡಿದಾಗ ಡಬ್ಲ್ಯೂ ಬರುತ್ತೆ. ಓಕೆ, ಎಫ್ ಡಿ ಡಬ್ಲ್ಯೂ ಇಲ್ಲಿದೆ ನೋಡ್ಕೊಂಡು ಆಪ್ಷನ್ ಸಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಈಗ ಮತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ, ಇಫ್ ಪಾಂಡ್ ಈಸ್ ಕೋಡೆಡ್ ಆಸ್ RSTL, ಓಕೆ, ದೆನ್ ಹೌ ದ ವರ್ಡ್ ಹಿಯರ್ HEAR ಈಸ್ ರಿಟನ್ ಇನ್ ದಟ್ ಕೋಡ್ ಅಂತ ಕೇಳಿದರೆ, ಇದು RRB 2015 ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಓಕೆ, ಸೊ ನಾವೆಲ್ಲ ಮಾಡ್ತಿರೋದು RRB ಪ್ರಿವಿಯಸ್ ಕ್ವಶನ್ಸ್. ಓಕೆ, ಸೊ ಬೇಸಿಕ್ಸ್ ಬಗ್ಗೆ ಮತ್ತೆ ಹೇಳ್ಕೊಡ್ತೀನಿ ನಿಮಗೆ. ಸೊ ಇದನ್ನ ನೋಡ್ಬಿಡಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅದಕ್ಕೋಸ್ಕರ ಈ ಕ್ವಶನ್ ತಗೊಂಡಿದ್ದೀನಿ. ಪಾಂಡ್ ಈಸ್ ರಿಟರ್ನ್ ಅಂದ್ರೆ RSTL ಅಂತ ಬರಿತೀವಿ ಅಂತಂದ್ರೆ, ಹಿಯರ್ ಅಂದ್ರೆ HER ಯಾವ ರೀತಿ ಬರಿಬೇಕು ಅಂತ ಕ್ವಶನ್ ಕೇಳಿದರೆ. ಸೊ ಆಪ್ಷನ್ ಏನ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ, ಆಪ್ಷನ್ ಎ GHIJ ಕೊಟ್ಟಿದ್ದಾನೆ, ದೆನ್ GHIZ ಕೊಟ್ಟಿದ್ದಾರೆ, ದೆನ್ JIGZ ಕೊಟ್ಟಿದ್ದಾರೆ, ಮತ್ತೆ JCLZ ಕೊಟ್ಟಿದ್ದಾರೆ. ಓಕೆ, ಸೊ ನಾವೀಗ ಫಸ್ಟ್ ಪಾಂಡ್ ಅನ್ನ ಬರ್ಕೊಬೇಕಾಗತ್ತೆ. ಅದು RSTL ಗೆ ಯಾವ ರೀತಿಯಾಗಿ ಮ್ಯಾಚ್ ಆಗುತ್ತೆ ಅಂತ ನೋಡ್ಬೇಕು. ಅದಾದ್ಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ, ಹಿಯರ್ ಅನ್ನ ಬರ್ಕೊಂಡ್ಬಿಟ್ಟು ಸೇಮ್ ಅದು ಯಾವ ಕೋಡ್ ಅಲ್ಲಿ ಬಂದಿರುತ್ತೆ ಅದೇ ತರ ನಾವು ಬರ್ಕೊಂಡು ಹೋಗ್ಬೇಕು. ಸೊ ನಿಮ್ ಬೇಸಿಕ್ ಆಗಿ ಮುಂಚೆ ಹೇಳ್ದಂಗೆ ಸೇಮ್ ABCD ಬರ್ಕೊಂಡ್ಬಿಡಿ ಟಿಲ್ Z ವರ್ಗು. ಓಕೆ, ಸೊ ಈಗ ನಾನು ಪಾಂಡ್ ಬರೀತೀನಿ, POND. ಪಾಂಡ್ ಅಂತಕ್ಕಂಥದ್ದು RSTL ಹೇಗಾಯ್ತು ಅಂತ ನೋಡ್ಬೇಕು ನಾವು ಫಸ್ಟ್. RSTL ಹೇಗಾಯ್ತು, RSTL ಗೆ ರಿಲೇಷನ್ ಸಿಕ್ತು ನಮಗೆ ಅಂತಂದ್ರೆ ಸೇಮ್ ಹಿಯರ್ ಕೂಡ ಅದೇ ರಿಲೇಷನ್ ಹಾಕ್ಬಿಟ್ಟು ಬರೀಬೇಕಾಗುತ್ತೆ. ಈಗ ನೋಡ್ತಾ ಹೋಗೋಣ. PQ, ಓಕೆ, P ಇಂದ R ಗೆ ಎಷ್ಟು ಇದೆ ಅಂತ ನೋಡ್ಬೇಕು. ನೋಡಿ, ನಾನು ಮುಂಚೆ ಹೇಳ್ದಂಗೆ P ಇಂದ R ಗೆ ಎಷ್ಟಿದೆಪ್ಪ ಅಂತಂದ್ರೆ ಇಲ್ಲಿ ಮಧ್ಯದಲ್ಲಿ +1 ಅಕ್ಷರ ಬಿಟ್ಟಿದೆ. ಓಕೆ, +1. ಸೊ ಬರ್ಕೊಂಬಿಡಿ ಹಾಗೆ. ಇಲ್ಲಿ ಏನಾಗಿದೆ ಅಂತಂದ್ರೆ +1. ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ, O ಇಂದ S ಗೆ ಎಷ್ಟಿದೆ ನೋಡ್ಕೊಳ್ಳಿ. O ಇಂದ S ಗೆ, O ಇಂದ S ಗೆ ಬಂದಾಗ ನೋಡಿ PQR ಅಂದ್ರೆ 3 ಅಕ್ಷರ. ಓಕೆ, ಇಲ್ಲಿ ಏನಾಯ್ತು ಅಂತಂದ್ರೆ ಇಲ್ಲಿ +3 ಬಂತು, +3 ಬಂತು. ನೆಕ್ಸ್ಟ್ N ಇಂದ T ಗೆ ಎಷ್ಟಿದೆ ನೋಡ್ಕೊಳ್ಳಿ. ಇಲ್ಲಿ ಏನ್ ಬರುತ್ತೆ, N ಇಂದ T, NOPQRS ಅಂದ್ರೆ 5 ಅಕ್ಷರ ಬಂತು. ಸೊ ಇಲ್ಲಿ ಆಡ್ ನಂಬರ್ ಅಲ್ಲಿ ಸಿಗ್ತಾ ಹೋಗುತ್ತೆ ನಮಗೆ. ಓಕೆ, 5 ಅಕ್ಷರ ಆಯ್ತು. ಅದಾದ್ಮೇಲೆ ಡಿ ಇಂದ ಎಲ್ಲಿ ಕೇಳಿದಾನೆ, ಡಿ ಇಂದ ನೋಡಿ ಎಲ್ ಇಲ್ಲಿ. ಓಕೆ, ಡಿ ಆದ್ಮೇಲೆ EFGHIJK ಟೋಟಲ್ 7 ಲೆಟರ್ಸ್ ಆಯ್ತು. ಓಕೆ, ಸೊ ಇದು ಹೆಂಗ್ ಬರುತ್ತೆ ಅಂತಂದ್ರೆ 1 3 5 7. ಓಕೆ, ಸೊ ಆಡ್ ನಂಬರ್ ಇದೆ ಅಂದ್ರೆ ಮಧ್ಯೆ 2 ನಂಬರ್ ಬಿಟ್ಕೊಂಡು ಬಂದಿದೆ. ಸೊ ಇದೇ ರೀತಿಯಾಗಿ ಯಾವುದು ಹಿಯರ್ ಅನ್ನ ಬರಿತಾ ಹೋಗ್ಬೇಕಾಗತ್ತೆ. ಸೊ ಹಿಯರ್ ಅನ್ನ ಬರೆಯೋಣ ಈಗ. ಹಿಯರ್, ಸೊ ಹಿಯರ್ ಹೆಂಗಪ್ಪ ಅಂತಂದ್ರೆ ಇವಾಗ ನಾವು ಗೊತ್ತಿಲ್ಲ. ಸೊ ಹಿಯರ್ ಒಂದ್ ಹೆಚ್ಚಾದ ತಕ್ಷಣ 1 ಬರ್ಬೇಕು ನಮಗೆ. ಓಕೆ, ಹೆಚ್ಚಾದ ತಕ್ಷಣ ಬರ್ಬೇಕಪ್ಪ ಅಂತಂದ್ರೆ ಜೆ. ಓಕೆನಾ, ಹೆಚ್ಚಾದ ತಕ್ಷಣ ಬರ್ಬೇಕು 1 ಅಂತಂದ್ರೆ ಜೆ ಬರುತ್ತೆ. ಸೊ ಇಲ್ಲಿ ಕೆಳಗಡೆ ನಾನು ಜೆ ಅಂತ ಬರ್ಕೊಂಡ್ಬಿಡ್ತೀನಿ. ಬಟ್ ಇಲ್ಲಿ ಆಪ್ಷನ್ ನಾವು ಈಸಿಯಾಗಿ ಮಾಡ್ಕೊಳ್ಳೋದಕ್ಕೆ ನೋಡಿ, ಈ 2 ಸಿಕ್ಕಿದೆ ನಮಗೆ ಜೆ, ಇದೆರಡು ಬಿಟ್ಬಿಡ್ಬೇಕು. ಯಾಕಂತಂದ್ರೆ ಹೆಚ್ಚಾದ ತಕ್ಷಣ HIJ 1 ಅಕ್ಷರ ಬೇಕಲ್ವಾ. ಸೊ HIJ ಅಂತಂದ್ರೆ ಇಲ್ಲಿ +1 ಬರುತ್ತೆ. ಸೊ ನಮಗೆ ಫಸ್ಟ್ನ ಅಕ್ಷರ ಜೆ ಅಂತಾನೆ ಸಿಕ್ಬಿಡ್ತು. ಇನ್ನು ಈಸಿಯಾಗಿ ಹೋಗ್ಬೇಕಪ್ಪ ಅಂತಂದ್ರೆ ಮಧ್ಯೆ ಬಿಟ್ಬಿಡಿ. ಫಾಸ್ಟ್ ಮಾಡ್ಬೇಕು ಅಂತಂದ್ರೆ 6 ಆದ ತಕ್ಷಣ 7 ಅಕ್ಷರ ಬೇಕಲ್ವಾ. 6 ಆದ ತಕ್ಷಣ 7 ಅಕ್ಷರ ಅಂದ್ರೆ 1 2 3 4 5 6 7 ಆಯ್ತು ನೋಡಿ. 6 ಆದ ತಕ್ಷಣ ಬೇಕು ಅಂದ್ರೆ ಜೆಡ್ ಬೇಕು. 6 ಗೆ ಜೆಡ್ ಆನ್ಸರ್. ಸೊ ಇವಾಗ JZ ಯಾವ್ದು ಲಾಸ್ಟ್ ಅಲ್ಲಿ ಇದೆ ನೋಡ್ಕೊಂಡ್ಬಿಡಿ. JZ ಇದರಲ್ಲಿದೆ, ಬೇರೆ ಇಲ್ಲೂ ಇದೆ. ಓಕೆನಾ, ಸೊ ಮತ್ತೆ ಕನ್ಫ್ಯೂಷನ್ ಆಯ್ತು. ಅದಕ್ಕೋಸ್ಕರ ಏನ್ ಮಾಡ್ತೀರಾ ಅಂತಂದ್ರೆ ಈಗ 2 ಕ್ವಶನ್ ನೋಡ್ಕೊಂಡು, ಸಮ್ ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಇದು ಕೊಟ್ಟಿಲ್ಲ ಅಂತಂದ್ರೆ
ನಾವು ನೋಡ್ಕೊಂಡ್ಬಿಟ್ಟು. ಬಟ್ ಇಲ್ಲಿ ನೋಡಿ ಕನ್ಫ್ಯೂಸ್ ಮಾಡೋದಕ್ಕೆ ಎರಡು ಕೊಟ್ಟಿದ್ದಾನೆ. ಸೊ ಈಗ ನೆಕ್ಸ್ಟ್ ಅಕ್ಷರದ ನೋಡ್ಕೊಂಬೋಣ. ಈ ಆದ ತಕ್ಷಣ ಮೂರನೇದು ಸಾರಿ ಎರಡನೇದಕ್ಕೆ ಏನಪ್ಪಾ ಅಂದ್ರೆ +3 ಬೇಕಾಗತ್ತೆ. ಈ ಆದ ತಕ್ಷಣ +3 ಯಾವುದು ಅಂತಂದ್ರೆ ಐ. ಈ ಆದ ತಕ್ಷಣ 3 ಬೇಕಾ, 3 ಅಕ್ಷರ ಬರ್ತಲ್ವಾ, FGH ಹೋಯ್ತು, ಐ ಬಂತು ಅಂತಂದ್ರೆ ಇಲ್ಲಿ ಐ ಬರ್ಕೊಂಬಿಡಿ. ಓಕೆ, ದೆನ್ ಎ ಆದ ತಕ್ಷಣ 5 ಬೇಕು. ಎ ಆದ ತಕ್ಷಣ 5 ಬೇಕಪ್ಪ ಅಂತಂತಂದ್ರೆ 1 2 3 4 5 ಆಯ್ತು. ಸೊ ಜಿ ಬರುತ್ತೆ. ಓಕೆ, ಜಿ. ಸೊ ನಮಗೆ ಆನ್ಸರ್ ಗೊತ್ತಾಯ್ತು. ಓಕೆ, JIGZ ಇದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಅಂದ್ರೆ ಸಮ್ಟೈಮ್ಸ್ ಆಪ್ಷನ್ ಕೇಳುವಾಗ ಕನ್ಫ್ಯೂಸ್ ಮಾಡಿರ್ತಾರೆ ಅವರು. ಇನ್ ಕೇಸ್ ನಿಮ್ಗೆ ಆಪ್ಷನ್ ಅಂದ್ರೆ ಈ ಮೆಥಡ್ ಹೇಳ್ಕೊಟ್ಟಲ್ವ, ಅದು ನೀವು ನೋಡ್ಕೊಬೇಕು ಕೊನೆಗೆ ಸೇಮ್ ಅಕ್ಷರ ಇದೆಯಾ ಇಲ್ವಾ ಅಂತ ನೋಡ್ಕೊಬೇಕು. ಸಮ್ಟೈಮ್ಸ್ ಇರೋದಿಲ್ಲ. ಸೊ ಅವಾಗ ಅದೇ ಸರಿ ಆನ್ಸರ್ ಅಂತ. ಇದೆರಡು ಕ್ಯಾಲ್ಕುಲೇಷನ್ ಮಾಡೋದು ನಿಮಗೆ ಟೈಮ್ ಸೇವ್ ಆಗುತ್ತೆ ಅಷ್ಟೇ, ಏನಿಲ್ಲ. ಸೊ ಹಂಗಾಗಿಲ್ಲ ಆದ್ರೂ ಬಂದಿಲ್ಲ ಅಂತಂತಂದ್ರೆ ನೀವು ಎಷ್ಟು ಅಕ್ಷರ ಕೊಟ್ಟಿರ್ತಾರ ಎಲ್ಲ ಅಕ್ಷರಕ್ಕೂ ನಾವು ನೋಡ್ಕೊಬೇಕಾಗುತ್ತೆ. ಓಕೆ, ಮತ್ತೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ.